ಚಂದ್ರಚೂಡ್ ವಿರುದ್ಧವಾಗಿ ನಿರ್ಮಾಪಕರ ಸಂಘ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ನೀಡಿರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆಗೆ ನಟಿ ಹಾಗೇನೆ ನಿರ್ಮಾಪಕಿಯಾಗಿರುವಂತಹ ಪ್ರಿಯಾ ಹಾಸನ್ ಇದ್ದಾರೆ, ಮಾತಾಡ್ಸೋಣ. ಮೇಡಮ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು ಚಂದ್ರಚೂಡ್ ಅವರು ಈ ಆಕ್ಷೇಪವಾದ ಒಂದು ಪದವನ್ನು, ಹಗುರವಾದಂಥ ಪದವನ್ನು ಬಳಸಿದ್ದಾರೆ ಅಂತೇಳಿ? ಸೊ ಸಹಜವಾಗಿ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಮೇಡಮ್? ಇಲ್ಲ, ಆ್ಯಕ್ಚುಲಿ ನನಗೆ ಈ ಒಂದು ವಿಚಾರ ನಮ್ಮ ಒಬ್ಬರು ನಿರ್ಮಾಪಕರು ಮಹಾದೇವ್ ಸರ್ ಅವರು ನನ್ನ ವಿಡಿಯೋ ಕಳಿಸಿದ್ರು ನನಗೆ. ನಾನು ಅದನ್ನು ನೋಡಿದ ತಕ್ಷಣ ನಾನು ಫುಲ್ ವಿಡಿಯೋ ನೋಡಿ ಅಂತ, ನಾನು ಫುಲ್ ವಿಡಿಯೋ ನೋಡಿದ್ಮೇಲೆ ನನಗೆ ಒಂಥರ ಅಸಹ್ಯ ಅನ್ನಿಸ್ತು. ಯಾಕಂದರೆ ಅಷ್ಟು ಅಸಭ್ಯವಾದಂಥ ಪದನ ಅವರು ಬಳಸಿದ್ದಾರೆ. ಹೆಣ್ಮಕ್ಳಿಗೆ ನಿಜವಾಗ್ಲೂ ಒಂಥರ ಕೇಳೋಕ್ಕೆ ಒಂದು ಹಿಂಸೆ ಅನಿಸುತ್ತೆ, ಆ ಥರ ಅವರು ಪದಗಳನ್ನ ಬಳಸಿದ್ದಾರೆ. ಒಬ್ಬರು ನಿರ್ಮಾಪಕರು ಅಂದರೆ ನೋಡಿ, ರಾಜ್ಕುಮಾರ್ ಅವರೆಲ್ಲ ಅನ್ನದಾತರು ಅಂತ ಕರೀತಾ ಇದ್ರು ನಿರ್ಮಾಪಕರನ್ನು. ಇಷ್ಟು ಹೀನಾಯವಾಗಿ ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ತುಂಬಾ ಎಲ್ಲ ನಿರ್ಮಾಪಕರ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ನಾವು ಇದನ್ನು ಇಮಿಡಿಯೇಟಾಗಿ, ಇವಾಗ ನಾನು ಸಹ ನಿರ್ಮಾಪಕರ ಸಂಘದ ಇ.ಸಿ.ನಲ್ಲಿದ್ದೀನಿ, ಹಾಗಾಗಿ ನಾವೊಂದು ಎಮರ್ಜೆನ್ಸಿ ಇ.ಸಿ ಮೀಟಿಂಗ್ ಕರೆದು ಅಲ್ಲಿ ನಾವು ಎಲ್ಲ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಂತ ಚರ್ಚೆ ಮಾಡಿ ಕೊನೆಗೆ ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡೋಣ, ಕಂಪ್ಲೇಂಟ್ ಮಾಡಿ ಕಾನೂನು ಪ್ರಕಾರವಾಗಿ ನಾವು ಆ್ಯಕ್ಷನ್ ತಗೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದು ಇವಾಗ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಎಷ್ಟು ಒಂದು ಸಮಾಜಕ್ಕೆ ಇದು ಕೆಟ್ಟ ಒಂದು ಸಂದೇಶ ಹೋಗುತ್ತೆ ಅಂದರೆ, ನಿರ್ಮಾಪಕರು ಇವತ್ತು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡೋ ಲೆವೆಲಲ್ಲಿ ನಿರ್ಮಾಪಕರುಗಳಿದ್ದು, ಅವರು ಕೂಡ ಒಂದು ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಅವರು ಸಹ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು, ಅವರು ಸಹ ಇಲ್ಲಿ ಅನ್ನ ತಿಂದಿದ್ದಾರೆ. ಇಲ್ಲಿ ಅನ್ನ ತಿಂದು ಅವರು ಇಷ್ಟು ಕಡೆಯಾಗಿ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ತುಂಬ ಬೇಸರವಾದಂಥ ಸಂಗತಿ. ಅವರು ಸಹ ನಿರ್ಮಾಪಕರಾಗಿ ನಿರ್ಮಾಪಕರ ಸಂಕಷ್ಟ ಏನು ಅಂತ ಅವರಿಗೆ ಅರಿವಾಗಲಿ, ಆವಾಗ ನೋಡೋಣ ಅವರು ಏನು ಮಾಡ್ತಾರೆ ಅಂತ. ಅವರು ಸಹ ಒಂದು ಕೋಟಿನೋ ಏನೋ ಹಾಕಿ ಸಿನಿಮಾ ಮಾಡಲಿ, ಸಿನಿಮಾ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಿರ್ಮಾಪಕರ ಸಂಕಷ್ಟ ಏನು, ನಿರ್ಮಾಪಕರು ಎಷ್ಟು ತೊಂದರೆಯಲ್ಲಿದ್ದಾರೆ ಅಂತ. ಇವಾಗಲೇ ನಿರ್ಮಾಪಕರದ್ದು ಸಾಕಷ್ಟು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ, ಅದನ್ನೇ ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ ಇವರು ಈ ರೀತಿಯಾಗಿ ನಿರ್ಮಾಪಕರ ಬಗ್ಗೆ ಮಾತಾಡೋದು ಸಮಾಜಕ್ಕೆ ಎಷ್ಟು ಒಂದು ಕೆಟ್ಟ ಒಂದು ಸಂದೇಶ ಹೋಗ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಸೀರಿಯಸ್ ಆಗಿ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಒಂದು ಕರೆದು ಶಿಕ್ಷೆ ಕೊಡ್ತಾರೋ ಏನು ಮಾಡ್ತಾರೋ ನೋಡೋಣ, ಅಲ್ಲಿ ತಿಳ್ಕೊಂಡು ಆಮೇಲೆ ಮಾತಾಡ್ತೀವಿ. ಮೇಡಮ್, ಅವರು ಹೇಳಿರುವಂತಹ ಪದ ಏನು, ಸಪ್ಲೈ ಮಾಡ್ತಾರೆ ಪ್ರೊಡ್ಯೂಸರು ಅಂತ ಹೇಳಿರುವಂಥ ಪದ ಇಡೀ ಚಿತ್ರರಂಗದಲ್ಲಿರುವಂಥ ಎಲ್ಲರನ್ನೂ ಪ್ರಶ್ನೆ ಮಾಡೋ ರೀತಿಯಾಗಿ ಒಂದು ಕಾಂಟೆಕ್ಸ್ಟ್, ಅದು ತುಂಬಾ ಎಲಾಬ್ರೇಟ್ ಆಗಿ ಹೇಳಿರುವಂಥ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅನ್ಸತ್ತಲ್ವ ನಿಮಗೆ? ಹೌದು, ಎಲ್ಲ ನಿರ್ಮಾಪಕರಿಗೆ ಸ್ಪೆಷಲಿ ಏನು ಗೊತ್ತಾ, ಒಬ್ಬ ನಿರ್ಮಾಪಕ ಇದ್ದರೆ ಸಿನಿಮಾ ಶುರು ಮಾಡೋದು, ನಿರ್ಮಾಪಕನಿಂದನೇ ಒಂದು ಚಿತ್ರಗಳು ಸ್ಟಾರ್ಟ್ ಆಗೋದು. ಎಲ್ಲ ಒಂದು ಆರ್ಟಿಸ್ಟ್ ಆಗಲಿ, ಒಂದು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಕೆಲಸ ಮಾಡೋಕ್ಕೆ ಶುರುವಾಗೋದು. ಅಂಥದ್ರಲ್ಲಿ ನಿರ್ಮಾಪಕನಿಗೆ ಈ ಥರ ಡ್ಯಾಮೇಜ್ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಎಲ್ಲಿ ನಮ್ಮ ಚಿತ್ರರಂಗ ಬೆಳೆಯುತ್ತೆ ಹೇಳಿ? ಚಿತ್ರರಂಗದ ಹೊರಗಡೆ ಅವ್ರು ಏನಾದ್ರು ಮಾತಾಡಿದರೆ ಅವ್ರಿಗೆ ಆನ್ಸರ್ ಮಾಡ್ಬೋದು. ಈ ವ್ಯಕ್ತಿ ಚಿತ್ರರಂಗದವರೇ ಆಗಿದ್ಕೊಂಡು ಅವರು ಸಹ ಚಿತ್ರರಂಗದವರಾಗಿ ಒಬ್ಬ ನಿರ್ಮಾಪಕನ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದಕ್ಕೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಕೂಡ ಪ್ರಿಯಾ ಹಾಸನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವೀನ್ ಜೊತೆ ರಾಚಪ್ಪಾಜಿನ, ಟಿವಿ9 ಬೆಂಗಳೂರು.